ಹಾಯ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ವಸಂತ್ ಬ್ಲಾಗ್ಸ್. ಇದು ಲಾಸ್ಟ್ ಗುರುವಾರದ ಬ್ಲಾಗ್ ಆಗಿರುತ್ತೆ, ಅಂದರೆ ಹಬ್ಬದ ಹಿಂದಿನ ದಿನದ ಬ್ಲಾಗ್ ಆಗಿರುತ್ತೆ. ನಾವೆಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಎಣ್ಣೆ ಅಂಗಡಿ, ಅಂದರೆ ತಾಯ್ತ ಎಲ್ಲ ಕಟ್ತಾರಲ್ಲ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ 2 ಅಂಗಡಿಗಳಿದೆ, ಅಂದರೆ 2 ದೇವಸ್ಥಾನ ಇದೆ. ಒಂದು ಇಲ್ಲಿ ವೈಟ್ ಬೋರ್ಡಲ್ಲಿ ಕಾಣ್ತಾ ಇದೆಯಲ್ಲ, ಆದಿಶಕ್ತಿ ಮಂತ್ರಾಲಯ ಅಂತ, ಅದು ಒಂದು. ಇದು ಎಣ್ಣೆ ಅಂಗಡಿ ಆದಿಶಕ್ತಿ, ಇದು ಯೆಲ್ಲೋ ಕಲರ್ ಬೋರ್ಡಲ್ಲಿರೋದು ಒಂದು ಅಂಗಡಿ. ನಾವು ಯಾವಾಗಲೂ ಈ ಯೆಲ್ಲೋ ಕಲರ್ ಬೋರ್ಡಲ್ಲಿ ಇದೆಯಲ್ಲ ಅದೇ ಅಂಗಡಿಗೆ ಬರೋದು. ಇದು ಯಾಕಂದರೆ ಇದು ತುಂಬ ಹಳೆಯ ಅಂಗಡಿ ಅಂತ ಅಂದ್ಬಿಟ್ಟು. ನಾವು ಹೋದಾಗ ತುಂಬ ಜನ ಇದ್ದರು, ತುಂಬ ರಶ್ ಇತ್ತು. ಇಲ್ಲೇನಾಗಿದೆ ಅಂದರೆ 300 ರುಪೀಸ್ ಒಂದು ಕ್ಯೂ ಇದೆ, ಆಮೇಲೆ 500 ರುಪೀಸ್ ಒಂದು ಕ್ಯೂ ಇದೆ. 300 ರುಪೀಸ್ ಕ್ಯೂ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ರೀತಿ ಸುತ್ತ ಹಾಕ್ಕೊಂಡು ಬರಬೇಕು. 500 ರುಪೀಸ್ ಅವ್ರದ್ದು ಡೈರೆಕ್ಟಾಗಿ ಬಿಟ್ಬಿಡ್ತಾರೆ. 500 ರುಪೀಸ್ ಅವ್ರದ್ದು 5 ಜನ ಬಿಟ್ಟಾದಮೇಲೆ 300 ರುಪೀಸ್ ಅವ್ರು ಒಬ್ರನ್ನ ಬಿಡ್ತಾರೆ. ಅದರಿಂದ 300 ರುಪೀಸ್ ಲೈನೇ ಮೂವ್ ಆಗೋಲ್ಲ. ನಾವು ಫಸ್ಟ್ ಏನು ಮಾಡಿದ್ವಿ, 300 ರುಪೀಸ್ ಲೈನ್ಗೆ ಹೋದ್ವಿ. ಒಂದು 40 to 45 ಮಿನಿಟ್ಸ್ ನಾವು ವೆಯ್ಟ್ ಮಾಡಿದ್ವಿ. ಮೂವೇ ಆಗ್ತಾಯಿಲ್ಲ, ಒಬ್ಬರು ಸಹ ಮೂವ್ ಆಗಲಿಲ್ಲ. ಇಲ್ಲಿ ನಿಂತಿದ್ರೆ ಇನ್ನು ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು 500 ರುಪೀಸ್ ಕ್ಯೂಗೆ ಬಂದ್ವಿ. ಇಲ್ಲಿ 500 ರುಪೀಸಿಗೆ ಬಂದಾಗಲೇ ಗೊತ್ತಾಗಿದ್ದು, ಡೈರೆಕ್ಟಾಗಿ 500 ರುಪೀಸ್ ಅವ್ರನ್ನ ಬಿಡ್ತಾನೆ ಇರ್ತಾರೆ. ಇವರೊಂದು 5 ಜನನ ಬಿಟ್ಟಾದಮೇಲೆ ಲಾಸ್ಟಲ್ಲಿ ಇವ್ರನ್ನ ಬಿಡ್ತಾರೆ. 300 ರುಪೀಸ್ ಅವ್ರನ್ನ ಒಬ್ರನ್ನ ಬಿಡ್ತಾರೆ. ಸೊ ಅದಕ್ಕೆ 300 ರುಪೀಸ್ ಕ್ಯೂನೇ ಮೂವ್ ಆಗೋಲ್ಲ. ತುಂಬ ಬೇಜಾರಾಯಿತು, ತುಂಬ ಕಷ್ಟ ಆಗುತ್ತೆ. ಮಕ್ಕಳನ್ನ ಇಟ್ಕೊಂಡು ಅಷ್ಟೊತ್ತವರೆಗೂ ಕ್ಯೂನಲ್ಲೆಲ್ಲ ವೆಯ್ಟ್ ಮಾಡಿ ತುಂಬ ಕಷ್ಟ ಆಗುತ್ತೆ. ನನ್ನ ಮಗಂಗೆ ಯಾಕೋ ತುಂಬ ದಿನದಿಂದ ಹುಷಾರೇ ಇರಲಿಲ್ಲ, ಬಿಟ್ಟು ಜ್ವರ ಬರ್ತಿತ್ತು. ಡಾಕ್ಟರ್ ಹತ್ರ ಎಲ್ಲ 2 ಸಲ ಹೋದೆ, ಜ್ವರ ಕಡಿಮೆ ಆಗ್ತಿತ್ತು, ಬಟ್ ಬಿಟ್ಟು ಬರ್ತಾಯಿತ್ತು. ಸರಿ, ಊಟ ಸರಿಯಾಗಿ ಮಾಡ್ತಿರ್ಲಿಲ್ಲ. ನಾನು ಯಾಕಪ್ಪ ಏನಿದು ಹಿಂಗಾಯಿತು ಅಂತ ಅಂದ್ಬಿಟ್ಟು ಆಮೇಲೆ ನೆನಪಾಯಿತು, ಕರೆಕ್ಟ್ ಒಂದು ತಾಯ್ತ ಹಾಕಿಸ್ಕೊಂಬಂದ್ಬಿಡೋಣ ನೋಡೋಣ ಅಂತ ಅಂದ್ಬಿಟ್ಟು ನೆನಪಾಗಿ ಹಬ್ಬದ ಹಿಂದಿನ ದಿನ ಗುರುವಾರ ಬಂದ್ವಿ ಇಲ್ಲಿಗೆ. ತಾಯ್ತ ಹಾಕಿಸ್ಕೊಳ್ಳೋಣ ಅಂತಂದ್ಬಿಟ್ಟು ತುಂಬ ರಶ್ ಇತ್ತು. ಅದೇನೋ ಒಂಥರ ನಂಬಿಕೆ ನನಗೆ, ಇಲ್ಲಿಗೆ ಬಂದು ತಾಯ್ತ ಹಾಕಿಸ್ಕೊಂಡು ಹೋದ್ರೆ ಮಕ್ಕಳು ಸ್ವಲ್ಪ ಆರಾಮಾಗ್ತಾರೆ, ಎಲ್ಲ ಚೆನ್ನಾಗಾಗುತ್ತೆ ಅನ್ನೋದೊಂದು ನಂಬಿಕೆ ನನಗೆ. ನನ್ನ ಮಗಳೂ ಚಿಕ್ಕವಳಿದ್ದಾಗ ತುಂಬ ಹಾಕಿಸ್ತಿದ್ದೆ. ನನ್ನ ಮಗಂಗೆ 1-2 ಸಲ ಹಾಕ್ಸಿದ್ದೀನಿ ಅಷ್ಟೇ. ಬಟ್ ಇಲ್ಲಿ ಏನೋ ನಂಬಿಕೆ, ಇಲ್ಲಿ ಬಂದು ಹೋದರೆ ಏನೋ ಒಂಥರ ಮಕ್ಕಳು ಸ್ವಲ್ಪ ಗೆಲ್ವಾಕಾಗ್ತಾರೆ, ಚೆನ್ನಾಗಾಗ್ತಾರೆ ಅನ್ನೋದೊಂದು ನಂಬಿಕೆ. ಬಂದಿದ್ದಕ್ಕೆ ಅದೇ ಅವ್ರು ಹೇಳಿದ್ರು, ಬಾಲಗ್ರಹ ದೋಷ ಆಗಿದೆ, ತುಂಬ ದೃಷ್ಟಿಯಾಗಿದೆ ನಿಮ್ಮ ಮಗನಿಗೆ ಅಂತ ಅಂದರು. ಆಮೇಲೆ ಕೂಡಿಸ್ಕೊಂಡು ಅವ್ರೇನೋ ಮಂತ್ರ ಎಲ್ಲ ಹೇಳಿ ತಾಯ್ತ ಎಲ್ಲ ಕಟ್ಟಿದ್ರು. ನನ್ನ ಮಗಳಿಗೆ ಬರೀ ದೃಷ್ಟಿ ಮಾತ್ರ ತೆಗೆಸ್ದೆ, ನನ್ನ ಮಗಳಿಗೇನು ತಾಯ್ತ ಏನು ಕಟ್ಟಿಸ್ಲಿಲ್ಲ. ಎಲ್ಲ ಮುಗೀತು. ಆಮೇಲೆ ನಾವು ಕ್ಯೂನಲ್ಲಿ ನಿಂತಿರ್ಬೇಕಾದ್ರೆ ಇನ್ನೊಂದಾಯಿತು, ಇವರು ದೇವಸ್ಥಾನದವರೇ ಏಜೆಂಟ್ಗಳಿರ್ತಾರೆ. ಆ ಏಜೆಂಟ್ಗಳು ಏನು ಮಾಡ್ತಾರೆ ಅಂತ ಹೆಚ್ಚಿಗೆ ದುಡ್ಡು ಕೊಟ್ಟವ್ರನ್ನ ಡೈರೆಕ್ಟಾಗಿ ಬಿಟ್ಬಿಡ್ತಾರೆ. ಯಾರೋ ಒಬ್ಬರು ಸೇಟು ಬಂದು ಅವ್ರು ಜಾಸ್ತಿ ದುಡ್ಡು ಕೊಟ್ಟರು ಅಂತ ಅಂದ್ಬಿಟ್ಟು 500 ರುಪೀಸ್ ಅವ್ರನ್ನೂ ನೋಡಲಿಲ್ಲ, ಕ್ಯೂನಲ್ಲಿ ನಿಂತಿರೋರ್ನು ನೋಡಲಿಲ್ಲ, 300 ರುಪೀಸ್ ಅವ್ರನ್ನೂ ನೋಡಲಿಲ್ಲ, ಡೈರೆಕ್ಟಾಗಿ ಬಿಟ್ಬಿಟ್ರು. ಅವರು ಎಷ್ಟೊಂದು ಜನ ಇದ್ದರು, ಡೈರೆಕ್ಟಾಗಿ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಬಂದರು, ತಾಯ್ತ ಕಟ್ಟಿಸ್ಕೊಂಡ್ರು, ಹೋದರು. ಈ ಥರ ಎಲ್ಲ ಮಾಡಿದಾಗ ಕ್ಯೂನಲ್ಲಿ ನಿಂತಿರೋರ್ಗೂ ತುಂಬ ಬೇಜಾರಾಗುತ್ತೆ. ನೋಡಿ, ಇವ್ರನ್ನ ದುಡ್ಡಿರೋರ್ಗೊಂಥರ, ದುಡ್ಡು ಇಲ್ಲದೆ ಇರೋರ್ಗೊಂಥರ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ. ಆ ಏಜೆಂಟ್ಗಳನ್ನ ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಯಾರು ಅಂತ ಅಂದ್ಬಿಟ್ಟು. ನಾನು ಲಾಸ್ಟಲ್ಲಿ ಬರ್ತಾ ಅವ್ರಿಗೆ ಬೈದ್ಬಿಟ್ಟೆ ಬಂದೆ, ಯಾಕೆ ಸರ್ ಈ ಥರ ಎಲ್ಲ ಮಾಡ್ತೀರಾ, ಕ್ಯೂನಲ್ಲಿ ನಿಂತಿರೋರ್ಗೆ ತುಂಬ ತೊಂದರೆ ಆಗುತ್ತೆ ನೀವು ಈ ಥರ ಎಲ್ಲ ಮಾಡಿದ್ರೆ, ಈ ಥರ ಎಲ್ಲ ಮಾಡಬೇಡಿ ಅಂತಂದರೆ, ಇರಲಿ ಬಿಡಿ ಮೇಡಮ್, ನಡೀರಿ ಮೇಡಮ್, ಅವ್ರು ಮೊದಲೇ ಹೇಳಿರ್ತಾರೆ ಹಾಗೆ ಹೀಗೆ ಅಂತ ಎಲ್ಲ ಸುಮ್ಮನೆ ಕತೆ ಮಾತಾಡಿದ್ರು. ನನಗೆ ಬೇಜಾರಾಯಿತು, ನಾವು ಬಂದ್ಬಿಟ್ವಿ ಸುಮ್ಮನೆ. ನೋಡಿ, ಈ ಥರ ನಡೆಯುತ್ತೆ. ಎಲ್ಲ ಕಡೆ ದುಡ್ಡಿದ್ರೇ, ಎಲ್ಲ ಕಡೆ ಇಲ್ಲ ಅಂತಂದರೆ ಏನೂ ಇಲ್ಲ. ಪಾಪ ದುಡ್ಡಿಲ್ಲದೆ ಇರೋರು ಏನು ಮಾಡ್ತಾರೆ, ಸುಮ್ಮನೆ ಬರಬೇಕು, ಕ್ಯೂನಲ್ಲಿ ನಿಂತ್ಕೊಬೇಕು, ಟೈಮ್ ವೇಸ್ಟ್ ಆಗುತ್ತೆ, ವೆಯ್ಟ್ ಮಾಡಿ ಎಷ್ಟೊತ್ತಾದರೂ ಆಗಲಿ ಮಾಡಿಸ್ಕೊಂಡು ಹೋಗಲೇಬೇಕು. ಬೇಕು ಅಂತ ಬಂದಮೇಲೆ ನಾವು ಮಾಡಿಸ್ಕೊಂಡು ಹೋಗಲೇಬೇಕು. ಸೊ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ಈ ವಿಡಿಯೋ ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಈ 3 ಜನ, ಯೆಲ್ಲೋ ಶರ್ಟು, ಆ ಕಡೆ ವೈಟು, ಈ 3 ಜನನೇ ಮಾಡಿರೋದು ಆ ಥರ ಏಜೆಂಟ್ಗಳು. ಸೊ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ, ಆದಷ್ಟು ಶೇರ್